ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಇದು ನನ್ನ ಅನುಭವ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನಪ್ಪ, ಏನು ಎಂತೆಂಥ ಜನಗಳ ಮಧ್ಯೆ ನಾವು ಅನಿವಾರ್ಯ ರೀತಿಯಲ್ಲಿ ಬದುಕಬೇಕಾಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಬದುಕಲೇಬೇಕಾಗುತ್ತೆ. ಹಾಗಾಗಿ ಆ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಎಂಥ ಜನ ಇದ್ದಾರೆ ಅಂದರೆ, ನಮ್ಮದು ಮನೆ ಹೇಗಿದೆ ಅಂದರೆ, ನಾವು ಇರೋದು ಬಾಡಿಗೆ ಮನೆಯಲ್ಲಿ. ಸೊ ಹೇಗಿದೆ ಅಂದರೆ, ಆಪೋಸಿಟ್ ಎದುರುಗಡೆ ಎದುರು ಬದ್ರು ಮನೆ ಇದೆ. ಒಂದೇ ಅವ್ರ ಮನೆ ಬಾಗಿಲು ನಮಗೆ ಕಾಣಿಸುತ್ತೆ, ನಮ್ಮ ಮನೆ ಬಾಗಿಲು ಅವ್ರಿಗೆ ಕಾಣಿಸುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಆ ಥರ ಇದೆ. ಇವಾಗ ನಮ್ಮ ಮನೆಯಲ್ಲಿ ನಾವು ಏನು ಕೆಲಸಗಳು ಮಾಡ್ಕೋತೀವಿ, ಏನು ದುಡಿತೀವಿ, ಏನು ಮಾಡ್ತೀವಿ, ಇದು ನಮಗೆ ಬಿಟ್ಟಿದ್ದು. ಅವ್ರು ಏನು ದುಡಿತಾರೆ, ಅವ್ರು ಏನು ಕೆಲಸ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಇದು ಯಾವುದು, ಅವರ ಬದುಕು ಅವ್ರದ್ದು, ನಮ್ಮ ಬದುಕು ನಮ್ಮದು ಅಲ್ವಾ ಫ್ರೆಂಡ್? ಹಾಗಿರ್ಬೇಕಾದ್ರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಯಾಕೆಂದರೆ ನಾವು ಬೆಳಗ್ಗೆ ಎದ್ದು ಹೆಣ್ಮಕ್ಳು ಹೇಗಿರ್ಬೇಕು ಹೇಳಿ ನೀವು? ಬೆಳಗ್ಗೆ ಹೇಳಬೇಕು, ಕಸ ಎಲ್ಲ ಗುಡಿಸ್ಬೇಕು, ಒರೆಸ್ಬೇಕು, ಒರೆಸಿ ಒಂದು ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿ ದೇವ್ರಿಗೊಂದು ಪೂಜೆ ಮಾಡಿ ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು. ಏನು ಅಡುಗೆ ಮಾಡೋದಿರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು. ಇದು ನಮ್ಮ ಆಗಿನ ಕಾಲದಿಂದ ನಡ್ಕೊಂಬಂದಿರೋ ಒಂದು ಸಂಸ್ಕೃತಿ. ಮನೇಲಿ ಒಂದು ಒಳ್ಳೆಯದು ದೇವ್ರ ಹಿದನ ಇಲ್ವ ನನಗೆ ಗೊತ್ತಿಲ್ಲ. ಬಟ್ ಹೇಗೆ ಅಂದರೆ, ಇದೊಂದು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬೇರೆಯವರು ಏನೋ ನಂಗೆ ಗೊತ್ತಿಲ್ಲ. ಆದರೆ ಕೆಲವ್ರಿಗೆ ಹೇಗೆ ಅಂದರೆ, ಅವರಂತೂ ಹೇಳಲ್ಲ, ಪೂಜೆ ಪುನಸ್ಕಾರಗಳಂತೂ ಮಾಡಲ್ಲ. ಅವರ ಮನಸ್ಥಿತಿ ಹೇಗಿದೆ ಅಂದರೆ, ದೇವರು ಏನಾದರೂ ಕೊಟ್ಟರೆ ಅವತ್ತು ಮಾತ್ರ ಅವರು ದೇವ್ರಿಗೆ ಪೂಜೆ ಮಾಡ್ತಾರೆ. ಆ ಥರ ಮನಸ್ಥಿತಿ ಉಳ್ಳವರು ಮಧ್ಯೆ ನಾವು ಹೇಗೆ ಬದುಕೋದು ಹೇಳಿ? ಅವ್ರು ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಾನು ಅವರು ಪೂಜೆ ಪುನಸ್ಕಾರಗಳು ಮಾಡಲಿ ಬಿಡಲಿ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಮಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೊರಟಿರೋದು. ನಮಗೆ ಯಾಕೆ ತೊಂದರೆ ಕೊಡಬೇಕು? ಮಂತ್ರ ತಂತ್ರಗಳು ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೋ ಅದು ನನಗೆ ಗೊತ್ತಿಲ್ಲ. ಆದರೆ ಅಂದರೆ ಯಾರೋ ಒಬ್ಬರು ಇವಾಗ ಹೇಗಾಗ್ತಾಯಿದೆ ಅಂದರೆ, ಮನೆ ಬಾಗಿಲಿಗೆ ಇವ್ರಿಗೆ ಹೇಳಬಾರ್ದು, ಇವಳು ಬೇಗ ಹೇಳ್ಬಾರ್ದು, ಪೂಜೆ ಮಾಡಬಾರ್ದು ಅನ್ನೋ ಮನಸ್ಥಿತಿನ ಇಟ್ಕೊಂಡು ಯಾವಾಗಲೂ ಎದ್ದು ನಾನು ಬಾಗಿಲು ತೆಗಿಬೇಕು ಫ್ರೆಂಡ್ಸ್. ಹಾಗೆ ಹೇಗೆ ಇರುತ್ತೆ ಅಂದರೆ, ಬಾಗಿಲ ಹತ್ರ ಏನೋ ಒಂಥರ ವೈಟ್ ಇದೆಲ್ಲ ಮನೆ ಬಾಗಿಲ ಹತ್ರ ಬಿಸಾಕಿರ್ತಾರೆ, ಪೌಡ್ರು ಟೈಪು. ಆವಾಗ ನೀವು ಏನು ಅನ್ಕೋತೀರಾ? ಅದರಲ್ಲಿ ನೆಗೆಟಿವ್ ಆರ ಇರಲಿ, ಪಾಸಿಟಿವ್ ಆರ ಇರಲಿ, ಅವಾಗ ನಿಮ್ಗೆ ಏನು ಅನ್ಸುತ್ತಪ್ಪ, ಎಂತೋ ನಮಗೆ ಗೊತ್ತಿರಲ್ಲ. ಹಾಗೆ ಅನಿಸುತ್ತಾ ಇಲ್ವಾ? ಅನಿಸುತ್ತೆ. ಪ್ರತಿಯೊಬ್ಬವರು ನಾವು ಮನುಷ್ಯರಲ್ವಾ? ದೇವರೇನು ಅಲ್ವಲ್ಲ, ಸಾಮಾನ್ಯ ಮನುಷ್ಯರು. ಸೊ ಹಾಗಿರ್ಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇಂಥರ ಮಧ್ಯ ಬದುಕ್ತಾ ಇದ್ದೀವಿ. ಹಾಗಿರುತ್ತೆ. ಅವ್ರು ಮಾಡಲಿ ಬಿಡಲಿ, ನನಗೆ ಬೇಕಾಗಿಲ್ಲ. ಅವ್ರಿಗೇನು ಗೊತ್ತಾ? ಇನ್ನೂ ಹೇಳ್ತೀನಿ, ಸ್ಟೋರಿ ಬೇಜಾನಿದೆ ಫ್ರೆಂಡ್ಸ್. ಹೇಳ್ತಾ ಹೋದರೆ ನೀವು ಈಗೂ ಇದ್ದಾರ ಜನರು ಅಂತ ನೀವು ಅಂದ್ಕೊಂಡ್ಬಿಡ್ತೀರ. ಆ ರೀತಿ ಇದ್ದಾರೆ. ಇದು ನನ್ನ ಜೀವನದ ಎಕ್ಸ್ಪೀರಿಯನ್ಸ್, ಜೀವನದ ಅನುಭವ ಅಂತಲೇ ಹೇಳ್ಬೋದು. ಹಾಗಿದ್ದಾರೆ. ನಾನು ವಿಡಿಯೋಗಳನ್ನ ಸಹಿತ ನಾನು ತುಂಬ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಏಕೆಂದರೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ತುಂಬ ಕರ್ಬು ಜನ್ರೇಷನ್ ಅಂತಾರೆ, ಹೊಟ್ಟೆ ಕಿಚ್ಚಿನ ಜನಗಳು. ಒಂದು ಒಳ್ಳೆ ಬಟ್ಟೆ ತೊಡೋಂಗಿಲ್ಲ ಫ್ರೆಂಡ್ಸ್. ಒಳ್ಳೆ ಬಟ್ಟೆ ತೊಡ್ಕೊಂಡು ಹೊರಗಡೆ ಹೋಯ್ತು ಅಂದರೆ ಸಾಕು, ಮುಗೀತು. ಒಂದು ಒಳ್ಳೆ ಊಟ ಮಾಡೋಂಗಿಲ್ಲ. ಮನೆಗೆ ಒಂದು ತರಕಾರಿ ಆಗಲಿ, ಒಂದು ಸಾಮಗ್ರಿ ಆಗಲಿ, ಒಂದು ಹೆಚ್ಚು ತಗೊಂಬಂದರೆ ಸಾಕು, ಅದಕ್ಕೂ ಕಣ್ಣು. ಎಂಥ ಜನಗಳಿದ್ದಾರೆ. ಮೋಸ್ಟ್ಲಿ ನನಗೆ ಹಿಂಗೆ ಆಗ್ತಾಯಿದೆಯೋ ಅಥವಾ ಬೇರೆ ನೀವು ತೊಂದರೆಗಳು ಅನುಭವಿಸ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ನನಗಂತೂ ಗೊತ್ತಾಗ್ತಾ ಇಲ್ಲ. ದೇವರನ್ನ ಯಾರಾದ್ರೂ ಫ್ರೆಂಡ್ಸ್, ಇವಾಗ ನಿಮಗೆ ಏನಕ್ಕೆ ಪೂಜೆ ಮಾಡ್ತೀರಾ? ಪ್ರಪಂಚಕ್ಕೆ ಎಲ್ಲರಿಗೂ ಒಬ್ಬನೇ ದೇವರು, ಕರೆಕ್ಟಾ? ಪ್ರಪಂಚಕ್ಕೆ ಎಲ್ಲರಿಗೂ ಒಬ್ಬನೇ ಆ ದೇವ್ರಿಗೆ. ಏನು ಅಂದರೆ, ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬೆಳಗ್ಗೆ ಎದ್ದು ದೇವ್ರಿಗೊಂದು ನಮಸ್ಕಾರ ಮಾಡಿ ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನ ಮುಂದುವರ್ಸೋದು ನಮ್ಮ ಸಂಸ್ಕೃತಿ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದನ್ನು ಬೇರೆಯವ್ರಿಗೆ ಎಷ್ಟು ಹೊಟ್ಟೆ ಕಿಚ್ಚು ಅಂದರೆ, ಇವ್ರು ಹೇಳಿದರೆ ಬಿಟ್ರೇನು ನಮಗೇನು,
ಇವ್ರು ನಮಗೆ ಬೇಗ ಎದ್ದು ಮಾಡೋದು ನನಗೆ ಖುಷಿ ಕೊಡುತ್ತೆ, ನಾನು ಮಾಡ್ತೀನಿ. ಇವ್ರಿಗಾಗಲ್ವಾ, ಇವ್ರಿಗೆ ಯಾವಾಗ ಆಗುತ್ತೋ ಆ ಕೆಲಸ ಕಾರ್ಯಗಳು ಇವ್ರು ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋದ್ರಿಂದ ಏನು ಸಿಗುತ್ತೆ? ನಂಗೆ ಅರ್ಥ ಆಗಿಲ್ಲ. ಅದೇ ಏನು ಸಿಗುತ್ತೆ ಅವ್ರಿಗೆ? ಈ ರೀತಿ ಜನ್ರೇಷನ್ಗಳಿದ್ದಾರೆ ಅಂದರೆ ಆಮೇಲೆ ನಾನು ಬಾಗಿಲು ತೆಗೆದ್ರೆ ಸಾಕು, ಲಕ್ಷ್ಮಿಯನ್ನು ನಾನೇನು ಕರೆದಿ ಕುಣಿಸ್ಕೊಳಕ್ಕಾಗತ್ತೆ ಫ್ರೆಂಡ್ಸ್? ಇಡೀ ಪ್ರಪಂಚಕ್ಕೆ ಒಬ್ಬಳೇ ಲಕ್ಷ್ಮಿ ಇರ್ತಾಳೆ. ನಾನು ಇವತ್ತು ದುಡಿಬೇಕು, ಇವತ್ತು ತಿನ್ನಬೇಕು, ಹೀಗೆ ನಾನು ಬದುಕ್ತಾ ಇದ್ದೀನಿ. ಇಷ್ಟೇ ನಮ್ಮ ಜೀವನ. ಇರೋದ್ರಲ್ಲಿ ಖುಷಿಯಾಗಿ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಮನಸ್ಥಿತಿ ಕೂಡ. ಎಷ್ಟಿರುತ್ತೋ ದೇವರು ನನಗೆ ₹1 ಕೊಟ್ಟಿದ್ದೇನೆ ಅಂದರೆ ಆ ₹1 ನಾನು ಎಷ್ಟು ಸಂತೋಷವಾಗಿರೋಕ್ಕಾಗುತ್ತೋ ಅಷ್ಟು ಸಂತೋಷವಾಗಿರಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆಗಿರಬೇಕಾದ್ರೆ ದೇವರನ್ನ ಬಾಗಿಲು ತೆಗೆದು ನಾನು ಪೂಜೆ ಮಾಡಿದ್ರೆ ಸಾಕು. ಬಾಗಿಲನ್ನೇ ತೆಗಿಯಲ್ಲ ಫ್ರೆಂಡ್ಸ್. ಹೆಂಗೆ ಅಂದರೆ ಬಾಗಿಲು ತೆಗೆದ್ರೆ ಎಲ್ಲ ನಮ್ಮನೆ ಓಡ್ ಬಂದ್ಬಿಡ್ತಾಳೆ ಲಕ್ಷ್ಮಿ ಅಂದ. ಪ್ರಪಂಚದಲ್ಲಿ ಎಲ್ಲರಿಗೂ ಒಬ್ಬಳೇ ಲಕ್ಷ್ಮಿ. ನಾವು ಕಷ್ಟಪಡಬೇಕು, ದೇವ್ರಿಗೊಂದು ನಮಸ್ಕಾರ ಮಾಡಬೇಕು, ನಮ್ಮ ಮುಂದಿನ ಕೆಲಸ ಕಾರ್ಯಗಳು ಮಾಡಬೇಕು. ಇದು ನಾನು ತಿಳ್ಕೊಂಡ್ರ ಒಂದು ಅನುಭವ ಅಂತಲೇ ಅನ್ಕೋತೀನಿ. ಆಗಿದೆ. ಆಗಿರಬೇಕಾದ್ರೆ ಇಂಥ ಹೊಟ್ಟೆ ಕಿಚ್ಚಿನ ಜನಗಳು ನಿಮ್ಮ ನಡುವೆನೂ ಇದ್ದಾರಾ? ಅಥವಾ ನೀವು ಏನಾದರೂ ಈ ಥರ ಸಮಸ್ಯೆನ ಅನುಭವಿಸಿದ್ರಾ? ಹೇಗೆ ಜೀವನ ಮಾಡೋದು ಇಂಥರ ಮಧ್ಯೆ? ಬಿಡಿ, ಇವರಲ್ಲ ಅಂತ ನಾವು ಇನ್ನೊಂದು ಕಡೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೂ ಇಂಥ ವ್ಯಕ್ತಿ ಇದ್ದೇ ಇರ್ತಾರೆ. ಅಂದರೆ ಇವ್ರು ಹೇಗಿರಬೇಕು ಅಂದರೆ ಕೂತ್ಕೋಬೇಕು, ಇವ್ರ ಹತ್ರ ಕೂತ್ಕೊಂಡು, ಅಕ್ಕ ನಿಮ್ಮನೆ ಏನು ಸಾಂಬಾರು ಅಕ್ಕ, ಏನು ಮಾಡಿದ್ರಿ ನಿಮ್ಮನೆಯವರು, ನಿಮ್ಮನೆಯವ್ರು ಅದು ತಂದು ಕೊಟ್ಟಿದ್ರಾ, ಇದು ತಂದು ಕೊಟ್ಟಿದ್ರಾ ಅಂತ ಹೋಗಿ ಅವ್ರ ಹತ್ರ ಮಾತಾಡಬೇಕು. ಅವ್ರಿಗೋಸಿ ಫಿಟ್ಟಿಂಗ್ ಇಡಬೇಕು, ಅವ್ರ ಹತ್ರ ಹೊಸಿ ಫಿಟ್ಟಿಂಗ್ ಇಟ್ಸ್ಕೋಬೇಕು. ಏನೋ ಒಂದು ಮಾತಾಡಿಕೊಂಡು ಸಮಯ ವೇಸ್ಟ್ ಮಾಡ್ಕೊಂಡು ನಾಳೆ ದಿನ ಬೀದಿಲಿ ನಿಂತ್ಕೊಂಡು ಜಗಳ ಮಾಡಬೇಕು. ಈ ರೀತಿ ಇದ್ದರೆ ಜನಗಳು ಇಷ್ಟಪಡ್ತಾರೆ. ಸ್ಟ್ರೈಟಾಗಿ ಮಾತಾಡ್ತಾರೆ ನೋಡಿ, ನೇರ ನುಡಿ ಅಂತಾರಲ್ಲ, ಇದ್ದಂಗೆ ಹೇಳ್ತಾರೆ ನೋಡು ನನ್ನಂಥವ್ರು. ಅಂಥವ್ರು ಕಂಡ್ರೆ ಆಗಲ್ಲ. ನಾನು ಯಾರ ಹತ್ರನೂ ಹರಟೆ ಹೊಡ್ಕೊಂಡು ಅವ್ರವ್ರ ಮನೆ ಅವ್ರ ವಿಷಯ ಇವ್ರಿಗೆ ಹೇಳೋದು, ಇವ್ರ ವಿಷಯ ಅವ್ರಿಗೆ ಹೇಳೋದು, ಅವ್ಯಾವ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನನಗೆ ಸಮಯ ಇಲ್ಲ, ಮಾಡ್ಕೊಂಡು ಕೂತ್ಕೊಳ್ಳೋ ಅಗತ್ಯನೇ ಇಲ್ಲ. ಅದು ಹೇಳ್ಕೊಟ್ಟು ಏನು ಪ್ರಯೋಜನ? ಸಮಯ ವೇಸ್ಟ್ ಆಗ್ತಾ ಇರತ್ತೆ ಅಷ್ಟೇ ನಮ್ಮದು. ಹಾಗೆ ಬದುಕ್ತಾ ಇರ್ತೀರ ನಾವು. ಹಂಗಿರ್ಬೇಕಾದ್ರೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿದ್ರಲ್ಲಿ ಅರ್ಥ ಇದೆ. ತಪ್ಪು ಮಾಡ್ದಲ್ಲಿ ಶಿಕ್ಷೆ ಅನುಭವಿಸ್ಬೇಕು ಅಂದರೆ ಹೇಗೆ ಬದುಕಬೇಕು ನಾವು? ತಪ್ಪನೇ ಮಾಡಲ್ಲ. ಈಗ ಫ್ರೆಂಡ್ಸ್, ಪೂಜೆ ಮಾಡಿದರೆ ಕೆಟ್ಟದಾಗತ್ತೆ ಅಂತ ಅನ್ಕೊಳ್ಳೋದು. ಪೂಜೆ ಮಾಡಿದರೆ ಈಗ ನಾವು ನಮ್ಮ ಮನೇಲಿ ನಮ್ಮ ದೇವ್ರಿಗೆ ಪೂಜೆ ಮಾಡಿದರೆ ಬೇರೆಯವ್ರಿಗೆ ಕೆಟ್ಟದಾಗಕ್ಕೆ ಸಾಧ್ಯನಾ? ನಂಗೆ ಗೊತ್ತಿಲ್ಲ ಅದು ಏನು ಅಂತ. ನನಗೆ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಟ ಮಂತ್ರ ಮುರುಡಿ ಏನಾದರೂ ಮಾಡೋಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮಾಟ ಮರಡೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಮೇಡಮ್? ಆಗುತ್ತೆ ಸರ್? ಇಲ್ಲ ತಾನೆ. ಎದ್ದುಬಿಟ್ಟು ನಮ್ಗೆ ಎದ್ದು ದೇವರಿಗೊಂದು ಪೂಜೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂದರೆ ಜನಗಳು ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಮಾಡಿಕೊಂಡು ಪ್ರತಿ ಆಲೆ ಸುಮಾರು ವರ್ಷಗಟ್ಟಲೆ ಆಯಿತು ಫ್ರೆಂಡ್ಸ್. ವರ್ಷಗಟ್ಟಲೆ ಇದೇ ನರಕ ಆಯ್ತಾನೆ. ಬರೀ ಇದೇ ಜಗಳ. ಎಷ್ಟಂತ ಜಗಳ ಆಡೋದು? ಮಾಡೋಕ್ಕೆ ಕೆಲಸ ಇಲ್ಲ. ಒಂದು ಹೆಂಗೆ ಅಂದರೆ ಆ ಮನಸ್ಥಿತಿ ಇರೋ ಜನಗಳು, ನಾವು ಬಾಗಿಲು ತೆಗೋದು ಎದುರುಗಡೆ ಬಾಗಿಲು ಇರೋದ್ರಿಂದ ನಮಗೆ ಒಂಥರ ನೆಮ್ಮದಿನೇ ಇಲ್ಲ. ಫಸ್ಟ್ ನಾವು ಖಾಲಿ ಮಾಡಿಬಿಡ್ಬೇಕು ಅನ್ನಿಸ್ತದೆ. ಆದರೆ ಏನಂತಾರಲ್ಲ, ಇದು ಬೇಕಂತಲ್ಲ, ಅದಕ್ಕೋಸ್ಕರ ಕಷ್ಟಪಟ್ಕೊಂಡು ಹೇಗೋ ಬದುಕ್ತಾ ಇದ್ದೀವಿ. ಆಗಿರಬೇಕಾದ್ರೆ ಈ ಜನಗಳ ಮಧ್ಯೆ ನಾವು ಹೇಗಪ್ಪ ಬದುಕೋದು? ಹೆವಿ ದೊಡ್ಡ ಲಾಂಗ್ ಆಯಿತು ವಿಡಿಯೋ ಅನಿಸುತ್ತೆ ಅಲ್ವಾ? ಏನು ಮಾಡೋದು ಫ್ರೆಂಡ್ಸ್? ಈಗೇನೇ ಕಷ್ಟ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನನ್ನ ಜೀವನದ ಎಕ್ಸ್ಪೀರಿಯೆನ್ಸು ಅನುಭವ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಜನಗಳಿಗೆಲ್ಲ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇಂಥ ಎಲ್ಲ ವಿಷಯದ ಬಗ್ಗೆ, ಈ ವಿಷಯ ಅಂತಲ್ಲ ಪ್ರತಿಯೊಂದು ವಿಷಯದ ಬಗ್ಗೆನೂ ನಾವೆಲ್ಲ ಚರ್ಚೆ ಮಾಡೋಣ. ಒಳ್ಳೇದನ್ನ ತಿಳ್ಕೊಳ್ಳೋಣ, ಕೆಟ್ಟದನ್ನ ಬಿಟ್ಟಾಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹೇಳ್ತಾ ಇದ್ರೆ ದೊಡ್ಡ ಸ್ಟೋರಿ ಇದೆ. ದಯವಿಟ್ಟು ನೀವು ಕೂಡ ಈ ಥರ ಯಾರಾದರೂ ಮಾಡೋರಿದ್ದರೆ ದಯವಿಟ್ಟು ಮಾಡಬೇಡಿ. ಬೇರೆಯವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಪೂಜೆ ಮಾಡೋದ್ರಿಂದ ಸಂತೋಷ ಸಿಗುತ್ತೆ ಅನ್ನೋದಾದರೆ ಅವ್ರು ಮಾಡ್ಕೊಳ್ಳಿ, ಬಿಟ್ಬಿಡಿ. ಅಥವಾ ನಿಮಗೆ ಆಗಲ್ವಾ, ನಿಮಗೆ ಬಿಟ್ಬಿಡಿ.
ಅದು ಬಿಟ್ಟು ಬೇರೆಯವ್ರಿಗೆ ತೊಂದರೆ ಕೊಡೋದು ಬದುಕೋದ್ರಿಂದ ನೀವು ಖುಷಿಯಾಗಿರೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೆಚ್ಚು ವಿಡಿಯೋಗಳ ಬಗ್ಗೆ ಹೀಗೇನೆ ಒಳ್ಳೆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.